ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋದು ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಪಾಯಿಂಟ್ಮೆಂಟ್ ಲೆಟರ್ಸು KPCL ಕಡೆಯಿಂದ ಇಶ್ಯೂ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ಅಪಾಯಿಂಟ್ಮೆಂಟ್ ಲೆಟರ್ಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಕೆಲವು ಸ್ಟೂಡೆಂಟ್ಸು ರಿಸೀವ್ ಮಾಡ್ಕೊಂಡಿಲ್ಲ. ಗಾಬರಿ ಆಗೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ನಿಮಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. ಸಿಂಧುತ್ವ ಪೊಲೀಸ್ ವೆರಿಫಿಕೇಷನ್ ಏನು ಕಂಪ್ಲೀಟ್ ಆಗಬೇಕಾಗಿದೆ ಅದು ಕಂಪ್ಲೀಟ್ ಆಗಿದ್ದ ಕೂಡಲೇ ನಿಮಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಸ್ಪಿರೆಂಟ್ಸು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಕೇಳಿದಂತೆ ಸೊ ಏನಾದರೂ ಡೌಟ್ ಇತ್ತು ಅಂದರೆ ಡ್ರಾಪ್ ಮಾಡಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಸಾಕಷ್ಟು ಡೌಟ್ಸ್ನ ಡ್ರಾಪ್ ಮಾಡಿದ್ದಾರೆ. ಆ ಡೌಟ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಮ್ಮ ಸ್ಟೂಡೆಂಟ್ಸು ಕೇಳಿರುವಂಥ ಕಾಮನ್ ಡೌಟ್ಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಸಾಕಷ್ಟು ಜನ ಈ ಒಂದು ಡೌಟ್ಸ್ನ ಕೇಳಿದ್ದಾರೆ. ಇವೆಲ್ಲ ಕಾಮನ್ ಡೌಟ್ಸ್ ಆಗಿದ್ದಾವೆ. ಸೊ ಈ ಕಾಮನ್ ಡೌಟ್ಸ್ಗೆ ಸೊಲ್ಯೂಷನ್ಸ್ ಏನಿದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಸೊ ಇದೇ ರೀತಿಯಲ್ಲಿ KPCLನ ಪ್ರತಿಯೊಂದು ಅಪ್ಡೇಟ್ ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಈ ಒಂದು ನೋಟಿಫಿಕೇಷನ್ ಅಲ್ಲದೆ ಮುಂದೆ ಬರುವಂಥ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ನೋಟಿಫಿಕೇಷನ್ಸ್ ಆಗಿರ್ಬೋದು, ಯಾವುದೇ ಥರದ ನೋಟಿಫಿಕೇಷನ್ ಇರಲಿ ಅದರ ಅಪ್ಡೇಟ್ನ ನಾನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಬರುವಂಥ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟು, ಲ್ಯಾಂಡ್ ಸರ್ವೇರ್ ಪೋಸ್ಟು ಹಾಗೂ RTO ಇರ್ಬೋದು ಅಥವಾ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿನ PC ಅಥವಾ PSI ಹಾಗೂ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಇರ್ಬೋದು, ಯಾವುದೇ ಥರದ ನೋಟಿಫಿಕೇಷನ್ ಬರಲಿ ನಾನು ನನ್ನ ಚಾನಲಲ್ಲಿ ಆ ಒಂದು ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇನ್ ಕೇಸ್ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಇನ್ಸಫಿಷಿಯನ್ಸಿ ಅನಿಸ್ತು ಅಥವಾ ಇನ್ನೂ ಏನಾದರೂ ಕೇಳೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ಸಪರೇಟಾಗಿ ವೀಡಿಯೋ ಮಾಡಿಬಿಟ್ಟು ಆ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿರ್ತೇನೆ. ಸೊ ಪ್ರತಿಯೊಂದು ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಮಾತ್ರ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಎಂಟ್ರಿ ಆಗೋಣ. ಸ್ಟೂಡೆಂಟ್ಸಿನ ಕಾಮನ್ ಡೌಟ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಇಷ್ಟು ಕಾಮನ್ ಡೌಟ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ಸಲ್ಲಿ ನಾನು ನೋಡಿದ್ದು. ಸೊ ಇನ್ನೂ ಬೇರೆ ಬೇರೆ ಥರದ ಡೌಟ್ಸ್ ಇತ್ತು, ಅಲ್ಲಿ ನಾನು ಕ್ಲಾರಿಫೈ ಮಾಡಿದ್ದೀನಿ. ಅದು ಬಿಟ್ಟು ಕೆಲವೊಂದು ಡೌಟ್ಸು ಇನ್ನೂ ಕೆಲವು ಸ್ಟೂಡೆಂಟ್ಸ್ಗೆ ಕ್ಲಾರಿಫೈ ಆಗದೇ ಕಾರಣದ ಆ ಒಂದು ಡೌಟ್ಸ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ಅಡಿಷ್ನಲ್ ಲಿಸ್ಟ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಅಡಿಷ್ನಲ್ ಲಿಸ್ಟ್ ಬರುತ್ತಾ ಅಂತ ಕೇಳ್ತಾಯಿದ್ರು. ನೋಡಿ, ಅಡಿಷ್ನಲ್ ಲಿಸ್ಟ್ ಬಗ್ಗೆ ನಾನು ಬಂದರೆ, ಸೊ ಈಗಾಗಲೇ ಯಾರು ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡಿದ್ದಾರೆ ಅವರಿಗೆ ಏಪ್ರಿಲ್ 2ನೇ ತಾರೀಕು ಜಾಯ್ನಿಂಗ್ ಕೊಟ್ಟಿದ್ದಾರೆ. ಏಪ್ರಿಲ್ 2 ಜಾಯ್ನಿಂಗ್ ಕೊಟ್ಟಿರ್ತಾರೆ. ಸೊ ಈ ಒಂದು ಏಪ್ರಿಲ್ 2 ಏನಿದೆಯಲ್ಲ, ಇದು ಎಲ್ಲರಿಗೂ ಬರುತ್ತಾ ಸರ್, ಇದೇ ಜಾಯ್ನಿಂಗ್ ಡೇಟ್ಗೆ ಎಲ್ಲರಿಗೂ ರಿಸೀವ್ ಆಗುತ್ತಾ ಅಂತ ಕೇಳ್ಬೋದು ನೀವು. ನೋಡಿ, ಏಪ್ರಿಲ್ 2ಗೆ ಈಗ ಪ್ರೆಸೆಂಟ್ಗೆ ಯಾರೆಲ್ಲ ಅಪಾಯಿಂಟ್ಮೆಂಟ್ ಇಶ್ಯೂ ಮಾಡಿದಾರೋ ಅವರಿಗೆ 2 ಅಂತ ಕೊಟ್ಟಿದ್ದಾರೆ. ಮಾರ್ಚ್ ಎಂಡ್ ಒಳಗಡೆ ಇನ್ನು ಉಳಿಕಿರೋ ಎಲ್ಲ ಕ್ಯಾಂಡಿಡೇಟ್ಸು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗಿದ್ದ ಕೂಡಲೇ ಅವ್ರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡ್ಕೊಳ್ತಾರೆ. ಸೊ KPCLನ ಟಾರ್ಗೆಟ್ ಇರೋದೇನೆಂದರೆ ಏಪ್ರಿಲ್ 2ಗೆ ಎಲ್ಲ ಆಸ್ಪಿರೆಂಟ್ಸ್ಗೆ 622 ಆಸ್ಪಿರೆಂಟ್ಸ್ಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಕೊಡಬೇಕು ಅಂತಂದೇ ಇರೋದು. ಇನ್ ಕೇಸ್ ಏನಾದರೂ ಈ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಡಿಲೇ ಆಯಿತು ಅಂದರೆ ಮಾತ್ರ 1 ವಾರ ಅಥವಾ 15 ದಿನ ಮುಂದಕ್ಕೆ ಹೋಗ್ಬೋದು ಈ ಜಾಯ್ನಿಂಗ್ ಡೇಟ್. ಸೊ ಏಪ್ರಿಲ್ 2 ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಎಲ್ಲರದು ವೆರಿಫಿಕೇಷನ್ ಈ ಮಂತ್ ಎಂಡ್ ಒಳಗಡೆ. ನೋಡಿ, ಈಗಾಗಲೇ 9th, ಇನ್ನೂ ನಮಗೆ 22 ದಿನ ಇದೆ. 10 ದಿನ ನೀವು ಕನ್ಸಿಡರ್ ಮಾಡಿದ್ರು 10 ದಿನದೊಳಗಡೆ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಎಲ್ಲ ಕಂಪ್ಲೀಟ್ ಆದರೂ 10ರಿಂದ 15 ದಿನ ಎಂಡ್ ಒಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. ಸೊ ಇಶ್ಯೂ ಆಗೋ ಕಾರಣದಿಂದ ಏಪ್ರಿಲ್ 2ಗೆ ನೀವು ರಿಪೋರ್ಟಿಂಗ್ ಇರುತ್ತೆ, ಹೋಗಿ ರಿಪೋರ್ಟ್ ಮಾಡಬನ್ನಿ. ಸೊ ಅಡಿಷ್ನಲ್ ಲಿಸ್ಟ್ ಬಗ್ಗೆ ಬರೋಣ, ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಕೆಲವರು ನನಗೆ ಕ್ವಶನ್ನ ಕೇಳ್ತಾಯಿದ್ರು, ಸರ್ ಏಪ್ರಿಲ್ 2ಗೆ ಜಾಯ್ನಿಂಗ್ ಅಂತಿದ್ದೀರಾ, ಮಾರ್ಚ್ ಎಂಡ್ಗೆ DV ಕಂಪ್ಲೀಟ್ ಆಗೋದು, ನಮಗೆ ಮಾರ್ಚ್ ಎಂಡ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂದರೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋಂಥವ್ರು, ಸರ್ಕಾರಿ ಜಾಬ್ಗಳಲ್ಲಿ ನಾವು ಮಾಡ್ತಿರೋಂಥವ್ರಿಗೆ ನಾವು ರಿಸೈನ್ ಮಾಡಬೇಕಂದ್ರೆ ಏನು ಮಾಡಬೇಕು ಸರ್, ಇಮಿಡಿಯೇಟಾಗಿ ನಾವು ಮಾಡೋಕ್ಕಾಗುತ್ತಾ, ಈ ಥರ ಪ್ರಶ್ನೆ ಕೇಳ್ತಾರೆ. ಇದು ಸಹಜವಾಗಿ ಬರುವಂಥ ಪ್ರಶ್ನೆ ಇದು. ನೋಡಿ ಆಸ್ಪಿರೆಂಟ್ಸ್, ಸೊ ಏಪ್ರಿಲ್ 2 ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ. ನೀವು ಹೋಗಿ ರಿಪೋರ್ಟ್ ಮಾಡಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ಥರ ನಾನು ಕೆಲಸ ಮಾಡ್ತಾಯಿದ್ದೀನಿ, ಒಂದಿಷ್ಟು ಟೈಮ್ ಬೇಕಾಗುತ್ತೆ, ರೆಸಿಗ್ನೇಷನ್ ಅಪ್ಲೈ ಮಾಡಬೇಕು, ಸೊ ಅದಕ್ಕಂತಲೇ ಸರ್ಟೈನ್ ಪ್ರಾಸೆಸ್ ಇದೆ ಸರ್ ಅಂತ ಕೇಳಿ ಟೈಮ್ನ ಕೊಡ್ತಾರೆ. 15 ದಿನ 20 ದಿನ ಮ್ಯಾಕ್ಸಿಮಮ್ 1 ಮಂತ್ವರೆಗೆ ಕೊಡ್ತಾರೆ. ಸೊ ನೀವು ನಿಮ್ಮ ಮೇಲೆ ಡಿಪೆಂಡು, ನೀವು ಹೇಗೆ ಕೇಳ್ಕೊಳ್ತಾರೆ ಅಂತೇಳಿ. ಸೊ HR ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ಥರ ಇದೆ, ನಾನು ಈ ಥರ ಕೆಲಸ ಮಾಡ್ತೀನಿ, ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಈ ಥರ ಬಂದಿದೆ, ಜಾಯ್ನಿಂಗ್ ಡೇಟ್ 2 ಕೊಟ್ಟಿದ್ದಾರೆ, ಸೊ ಹೇಗಾದರೂ ಮಾಡಿ ನನಗೆ ಪರ್ಮಿಷನ್ ಇಷ್ಟು ದಿನಗಳಿಗೆ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಯಾರಿಗೆಲ್ಲ ಈ ಒಂದು ಡೌಟ್ ಇತ್ತಲ್ಲ ಅದು ಕ್ಲಿಯರ್ ಆಗಿರಬೇಕು ಅನಿಸುತ್ತೆ. ರಿಕ್ವೆಸ್ಟ್ ಮುಖಾಂತರ ಜಾಯ್ನಿಂಗ್ ಡೇಟ್ ಏನು 2 ಇದೆಯಲ್ಲ ಅದನ್ನು ನೀವು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಬೋದು. ಒಂದು ತೊಂದರೆ ಆಗೋ ಸಾಧ್ಯತೆಗಳು ಏನಂದರೆ, ನಿಮಗೆ ಜಾಯ್ನಿಂಗ್ ಡೇಟ್ ಏನು ಕೊಟ್ಟಿರ್ತಾರೆ ಆ ಡೇಟ್ ಬಿಟ್ಟು ಬೇರೊಂದು ಡೇಟ್ಗೆ ನೀವು ತೊಗೊಂಡ್ರೆ ನಿಮಗೆ ಕೊಡ್ತಾರೆ 1 ತಿಂಗಳು 2 ತಿಂಗಳು ಜಾಯ್ನಿಂಗ್ ಆಗಿ ಅಂತ ಕೊಡ್ಬೋದು. 1 ತಿಂಗಳಾಗಿದ ನಂತರನೇ ಜಾಯ್ನ್ ಆಗಿ, ಅಥವಾ ಕಂಪ್ಲೀಟಾಗಿ ಏನು ಕಂಪ್ನಿಯಲ್ಲಿ ನೀವು ರಿಸಿಗ್ನೇಷನ್ ಅಪ್ಲೈ ಮಾಡಿ ಪ್ರಾಸೆಸಲ್ಲಿ ಏನು ಕಂಪ್ಲೀಟ್ ಮಾಡ್ಕೊಳ್ಳಿದೆ ಕಂಪ್ಲೀಟ್ ಮಾಡಿಕೊಂಡು ಬಂದು ಜಾಯ್ನ್ ಆಗಿ ಅಂತ ಅನ್ಬೋದು. ಸೊ ಯಾರು ಆದಮೇಲೆ ಜಾಯ್ನ್ ಆಗ್ತಾರೆ, ಈ ಡೇಟ್ ಬಿಟ್ಟು ನೆಕ್ಸ್ಟ್ ಜಾಯ್ನಿಂಗ್ ಆಗೋರಿಗೆ ಒಂದು ಇಶ್ಯೂ ಆಗ್ಬೋದು, ಏನು ಸೀನಿಯರಿಟಿ ಇಶ್ಯೂ ಆಗ್ಬೋದು. ಸೊ ಜಾಯ್ನ್ ಆಗಿ ಮತ್ತೆ ಆದಮೇಲೆ ಇನ್ಕ್ರಿಮೆಂಟ್ ಕೊಡುವಂಥ ಡೇಟ್ ಕೂಡ ಮುಂದಕ್ಕೆ 1-2 ತಿಂಗಳು ಮುಂದಕ್ಕೆ ಪೋಸ್ಟ್ಪೋನ್ ಆಗ್ಬೋದು. ಸೊ ಈ ಒಂದು ಕಾರಣಗಳಿಂದ ಆದಷ್ಟು ರೆಸಿಗ್ನೇಷನ್ ಏನು ಅಪ್ಲೈ ಮಾಡ್ಕೊಳ್ಳೋದಿದೆ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. 2ಗೆ ಕೊಡ್ತಾ ಇದ್ದಾರೆ, ಆ ಒಂದು ಡೇಟಿಗೆ ಜಾಯ್ನ್ ಆಗೋದಕ್ಕೆ ಟ್ರೈ ಮಾಡಿ.
ಆಗದೇ ಇರುವಂಥ ಸಂದರ್ಭಗಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಟೈಮ್ ಲಿಮಿಟ್ನ ನೀವು ತೊಗೊಳ್ಬೋದು. ಆ ಒಂದು ಡೇಟಿಗೆ ನೀವು ತೊಗೊಂಡಿರುವಂಥ ಡೇಟಿಗೆ ಹೋಗ್ಬಿಟ್ಟು ಜಾಯಿನ್ ಮಾಡ್ಕೊಳ್ಬೋದು. ಅದು ಒಂದು ಪಾಸಿಬಿಲಿಟಿ ಇದೆ. ಸೊ ಏಪ್ರಿಲ್ 2ಗೆ ನಿಮ್ಮ ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ರಿಪೋರ್ಟ್ ಆಗೋದನ್ನು ಮಾತ್ರ ಮರಿಬೇಡಿ. ಹೋಗಿ ರಿಪೋರ್ಟ್ ಆಗಿ ಆದಮೇಲೆ ರಿಕ್ವೆಸ್ಟ್ನ ಸಬ್ಮಿಟ್ ಮಾಡಿ, ಈ ಥರ ನಾನು ಕೆಲಸ ಮಾಡ್ತೀನಿ, ಟೈಮ್ ಲಿಮಿಟ್ನ ಕೊಡಿ ಅಂತೇಳಿ. ಸೊ ಆಗ ಅವರು ನಿಮ್ಮ ರಿಕ್ವೆಸ್ಟ್ ಮೇಲೆ ನೋಡಿಕೊಂಡು ಅವೈಲಬಿಲಿಟಿನ ನೋಡಿಕೊಂಡು ನಿಮಗೆ ಪರ್ಮಿಷನ್ ಕೊಡ್ತಾರೆ ಲೇಟಾಗಿ ಜಾಯ್ನ್ ಆಗೋದಕ್ಕೆ. ಅದಾಗಿ ನಂತರ ಇಲ್ಲಿ ಅಡಿಷ್ನಲ್ ಲಿಸ್ಟ್ ಅಂತ ಕೇಳ್ತಾ ಇದ್ದೀರಲ್ಲ, ಅಡಿಷ್ನಲ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ನೋಡಿ. ಏಪ್ರಿಲ್ ತಿಂಗಳಲ್ಲಿ ಜಾಯ್ನಿಂಗ್ ಆಗಿದ ನಂತರ ಏಪ್ರಿಲು ಮೇ 2 ವೆಯ್ಟ್ ಮಾಡಿ ನೋಡ್ತಾರೆ. ಸೊ ಯಾರೆಲ್ಲ JE ಆಗಿದ್ದೀರಾ, ಯಾರೆಲ್ಲ AE ಆಗಿದ್ದೀರಾ, ಈ ಆಸ್ಪಿರೆಂಟ್ಸ್ ಎಲ್ಲ ಬಂದು ರಿಪೋರ್ಟ್ ಆಗಿ ಜಾಯ್ನಿಂಗ್ ಆಗ್ತಾರಾ ಇಲ್ಲ ಟ್ರೈನಿಂಗ್ ಅಂತ ನೋಡ್ಕೊಳ್ತಾರೆ. ಮೇವರೆಗೂ ವೆಯ್ಟ್ ಮಾಡ್ತಾರೆ. ಸೊ ಈ ಮೇ ಒಳಗಡೆ ಕೆಲವು ಆಸ್ಪಿರೆಂಟ್ಸ್ ಜಾಯ್ನ್ ಆಗಿರಲ್ಲ, ಅಥವಾ JE ಕಾಮನ್ ಆಗಿ JEನಲ್ಲೂ AEನಲ್ಲಿ ಆಗಿರೋರು JE ಬಿಡುತ್ತಾರೆ, ಬರೀ AEಗೆ ಜಾಯ್ನ್ ಆಗಿರ್ತಾರೆ. ಸೊ ಆಗ ಇಲ್ಲಿ ವೆಕೇಟ್ ಆಗುತ್ತೆ ಸೀಟ್ಸು. ಆ ಸೀಟ್ಸು ನಿಮಗೆ ಅಡಿಷ್ನಲ್ ಲಿಸ್ಟಲ್ಲಿ ಬರುತ್ತೆ. ಆ ಅಡಿಷ್ನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ ಮೇ ಆಗಿದ ನಂತರ ಬಿಡುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಿಮಗೆ 1:2 ಲಿಸ್ಟ್ ಬಿಟ್ಟಿರೋದು. 1:1 ಲಿಸ್ಟು 1:2 ಲಿಸ್ಟ್ ಬಿಟ್ಟಿರೋದು ಇದೇ ಕಾರಣನೇ. 1:1ನಲ್ಲಿ ಯಾರು ಬಂದು ರಿಪೋರ್ಟ್ ಆಗಿರಲ್ಲ, ಯಾರು ಬಂದು ಜಾಯ್ನ್ ಆಗಿರಲ್ಲ, ಆಗ ಈ ಒಂದು ಲಿಸ್ಟಲ್ಲಿಂದ ಮೆಂಬರ್ಸ್ನ ಕನ್ಸಿಡರ್ ಮಾಡಿ ಮತ್ತೆ ಜಾಯ್ನಿಂಗ್ ತೊಗೊಳ್ತಾರೆ. ಸೊ 1:2 ಲಿಸ್ಟಲ್ಲಿರುವಂಥ ಮೆಂಬರ್ಸ್ಗೆ ಅಡಿಷ್ನಲ್ ಲಿಸ್ಟ್ ಬರುತ್ತೆ ಯಾವಾಗ ಇವರು ಜಾಯ್ನ್ ಆಗದೇ ಇದ್ದರೆ. 1:1ನಲ್ಲಿರುವಂಥವ್ರು ಆಸ್ಪಿರೆಂಟ್ಸ್ ಜಾಯ್ನ್ ಆಗದೇ ಇದ್ದಾಗ 1:2 ಲಿಸ್ಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಅಡಿಷ್ನಲ್ ಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಲ್ಲೂ ಬಂದು ಜಾಯ್ನ್ ಆಗಿಲ್ಲ ಅಂದರೆ ಕೊನೆಯದಾಗಿ ಒಂದು ಲಿಸ್ಟ್ನ ಬಿಡ್ಬೋದು. ಅದು KPCLಗೆ ಡಿಪೆಂಡ್ ಆಗಿರೋದು. ಬಟ್ 1:2ನಲ್ಲಿರೋರಿಗೆ ಅಡಿಷ್ನಲ್ ಲಿಸ್ಟ್ ಬರುವ ಸಾಧ್ಯತೆಗಳಿದೆ ಯಾವಾಗ ನೀವು ಮೇ ತಿಂಗಳವರೆಗೆ ವೆಯ್ಟ್ ಮಾಡಬೇಕು, ಮೇ ಅಥವಾ ಜೂನ್ ತಿಂಗಳವರೆಗೆ. ಸೊ ನೋಡೋಣ ಆ ಲಿಸ್ಟ್ ಬಗ್ಗೆ ನಮಗೆ ಏನಾದರೂ KPCL ಅವ್ರು ಅಪ್ಡೇಟ್ ಮಾಡಿದ್ರೆ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅಡಿಷ್ನಲ್ ಲಿಸ್ಟ್ ಯಾವಾಗ ಬರುತ್ತೆ ಅಂತೇಳಿ ಕ್ಲಾರಿಟಿ ಗೊತ್ತಾಗಿರಬೇಕು. 1:1ನಲ್ಲಿರೋರು ಜಾಯ್ನ್ ಆಗದೇ ಇದ್ದಾಗ ನಿಮಗೆ ನೆಕ್ಸ್ಟ್ ಲಿಸ್ಟಲ್ಲಿ 1:2ನಲ್ಲಿರೋರಿಗೆ ಅವಕಾಶ ಸಿಗುತ್ತೆ. ಆ ಒಂದು ಲಿಸ್ಟ್ನ ಅಡಿಷ್ನಲ್ ಲಿಸ್ಟ್ ಅಂತ ಕರಿತೀವಿ. ಅದು ನಿಮ್ಗೆ ಯಾವಾಗ ಬರ್ಬೋದು, ಮೇ ಆಗಿದ ನಂತರ, ಮೇ ಅಥವಾ ಜೂನ್ ಆಗಿದ ನಂತರ ಬರ್ಬೋದು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅಡಿಷ್ನಲ್ ಲಿಸ್ಟದ ಡೌಟು ಕ್ಲಿಯರ್ ಆಗಿರಬೇಕನ್ಸುತ್ತೆ. ನೆಕ್ಸ್ಟ್ ಕೌನ್ಸ್ಲಿಂಗ್ ಬಗ್ಗೆ. ಕೌನ್ಸ್ಲಿಂಗ್ ನೋಡಿ, 2ನೇ ತಾರೀಕು ನಿಮಗೆ ಏಪ್ರಿಲ್ 2ಕ್ಕೆ ಜಾಯ್ನಿಂಗ್ ಡೇಟ್ ಕೊಡ್ತಾರೆ. ಏಪ್ರಿಲ್ 2ಕ್ಕೆ ಹೋಗ್ತೀರಾ, ಜಾಯ್ನ್ ಆಗ್ತೀರಾ. ಟ್ರೈನಿಂಗ್ ನಿಮಗೆ 15ರಿಂದ 25 ದಿನವರೆಗೆ ಇರ್ಬೋದು. 15ರಿಂದ 30 ದಿನ ಕನ್ಸಿಡರ್ ಮಾಡಿ, 50 to 30 ಡೇಸು. ಸೊ ಈ 50 to 30 ಡೇಸು ಟ್ರೈನಿಂಗು ಮಿಡ್ಡಲ್ಲಿ ಟ್ರೈನಿಂಗ್ ಮಾಡ್ತಿರ್ತೀರಾ. ಈಗ 1ನೇ ತಾರೀಕಿಂದ ಸ್ಟಾರ್ಟ್ ಆಯಿತು, 15ನೇ ದಿನ ಏನಿರುತ್ತಲ್ಲ ಅವಾಗಾದರೂ ಟ್ರೈನಿಂಗ್ ಮಾಡ್ಬೋದು, ಅಂದರೆ ಮಿಡ್ ಆಫ್ ದಿ ಟ್ರೈನಿಂಗಲ್ಲಿ ಅಥವಾ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ. ಯಾಕಂದರೆ ಟ್ರೈನಿಂಗ್ ಕಂಪ್ಲೀಟ್ ಆಗಿದ ನಂತರ ಮಾಡುವುದು ಉತ್ತಮ. ಅವರಿಗೆ ಎಲ್ಲರದ್ದು ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ, ಯಾರ್ದು ಎಷ್ಟು ನಾಲೆಡ್ಜ್ ಇದೆ, ಯಾರ್ದು ಎಲ್ಲಿ ಕೆಪಬಿಲಿಟಿ ಇದೆ, ಅದಾಗಿ ನಂತರ ನಿಮ್ಮ ಊರುಗಳು ಯಾವುದ್ಯಾವುದಿದೆ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಆಗ ನಿಮಗೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ನಿಮಗೆ ರಿಲೆವೆಂಟ್ ಆಗಿರುವಂಥ ಪವರ್ ಪ್ಲ್ಯಾಂಟ್ನ ನಿಮಗೆ ಪೋಸ್ಟ್ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಕೌನ್ಸಿಲಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡೋದು ಯಾವಾಗ, ಟ್ರೈನಿಂಗ್ ಕಂಪ್ಲೀಟ್ ಆಗಿದ ನಂತರ. 99% ಟ್ರೈನಿಂಗ್ ಕಂಪ್ಲೀಟ್ ಆಗಿದ ನಂತರನೇ ಕೌನ್ಸಿಲಿಂಗ್ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಅಲ್ಲಿವರೆಗೂ ನೀವು ಎಲ್ಲಿ ಪೋಸ್ಟ್ ಆಗ್ತಾರೆ ಅಂತೇಳಿ ನಿಮಗೆ ಗೊತ್ತಿರಲ್ಲ. ಸೊ ಐಡಲು ಥರ್ಮಲ್ ಈ ಥರ ಇದೆ. ಸಾಕಷ್ಟು ಜನ ಅವ್ರ ಊರುಗಳ ಕಡೆ ಹೋಗ್ಬೇಕಂತ ಇರ್ತಾರೆ. ಥರ್ಮಲ್ ಅವರು, ಐಡಲ್ ಕಡೆಯವರು. ಸೊ ಇದು ಟ್ರೈನಿಂಗ್ ಕಂಪ್ಲೀಟ್ ಆಗಿದ್ದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನೀವು ಪೋಸ್ಟ್ ಆಗ್ತೀರಾ ಅಂತೇಳಿ. ಇದು 2ನೇ ವಿಚಾರ. ಸೊ ಕೌನ್ಸಿಲಿಂಗ್ ಯಾವಾಗ ಆಗುತ್ತೆ, ಟ್ರೈನಿಂಗ್ ಎಂಡಲ್ಲಿದ್ದಾಗ, ಟ್ರೈನಿಂಗ್ ಕಂಪ್ಲೀಟ್ ಆಗೋ ಸಂದರ್ಭದಲ್ಲಿ ನಿಮಗೆ ಕೌನ್ಸಿಲಿಂಗ್ ಆಗುತ್ತೆ. ಇದು ನಿಮಗೆ ಗಮನದಲ್ಲಿರಲಿ. ಸೊ ಯಾರು ಯಾವ ಪ್ಲ್ಯಾಂಟ್ಗೆ ಪೋಸ್ಟ್ ಆಗಬೇಕಂತೇಳಿ ನಿಮಗೆ ಕೌನ್ಸಿಲಿಂಗಲ್ಲೇ ಗೊತ್ತಾಗೋದು. ನೆಕ್ಸ್ಟ್ ಕೌನ್ಸಿಲಿಂಗ್ ಅಂದ್ರೇನು, ಪೋಸ್ಟ್ ಎಲ್ಲಿ ನಿಮಗೆ ಪೋಸ್ಟಿಂಗ್ ಮಾಡಬೇಕನ್ನೋದ್ರ ಬಗ್ಗೆ ಕೌನ್ಸಿಲಿಂಗ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಟ್ರೈನಿಂಗ್ ಕಂಪ್ಲೀಟ್ ಆಗುವಾಗ ಕೊನೆಯಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಆವಾಗ ಎಲ್ಲರದ್ದು ಪರ್ಫಾರ್ಮೆನ್ಸ್ ಇರುತ್ತೆ, ಪರ್ಫಾರ್ಮೆನ್ಸ್ ರಿಪೋರ್ಟ್ ಇರುತ್ತೆ. ಯಾಕಂದರೆ ನಿಮಗೆ ಟ್ರೈನಿಂಗ್ ಟೈಮಲ್ಲೇ ಕೆಲವು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಿರ್ತಾರೆ. ಸೊ ಆ ಎಕ್ಸಾಮ್ಸ್ ಬೇಸಿಸ್ ಮೇಲೆ ಅಥವಾ ನಿಮ್ಮ ಟ್ರೈನಿಂಗಲ್ಲಿ ನೀವು ತೋರಿಸುವಂಥ ಪರ್ಫಾರ್ಮೆನ್ಸ್ ಮೇಲೆ ನೋಡಿಕೊಂಡು ನಿಮಗೆ ಯಾವ ಕಡೆ ಪೋಸ್ಟಿಂಗ್ ಮಾಡಬೇಕು ಹಾಗೂ ನೀವು ತೊಗೊಂಡಿರುವಂಥ ಅಂಕಗಳ ಆಧಾರದ ಮೇಲೂ ಇರುತ್ತೆ. 90% ನೀವು ತೊಗೊಂಡಿರೋ ಮಾರ್ಕ್ಸು ಪ್ಲಸ್ ನೀವು ಟ್ರೈನಿಂಗಲ್ಲಿ ತೊಗೊಳ್ಳೋಂಥ ಪರ್ಫಾರ್ಮೆನ್ಸ್ ರಿಪೋರ್ಟು, ಈ ಎರಡೂ ಬೇಸಿಸ್ ಮೇಲೆ ನಿಮಗೆ ಯಾವ ಪ್ಲ್ಯಾಂಟಿಗೆ ಪೋಸ್ಟಿಂಗ್ ಮಾಡಬೇಕಂತೇಳಿ KPCL ಅವರು ಡಿಸೈಡ್ ಮಾಡ್ತಾರೆ, ಅಥವಾ ಕೌನ್ಸಿಲಿಂಗಲ್ಲಿ ಡಿಸೈಡ್ ಆಗುತ್ತದು. ಸೊ ಕೌನ್ಸಿಲಿಂಗ್ ಅಂತೂ ನೀವು ನೆನ್ಪಿಟ್ಕೊಳ್ಬೇಕು, ಟ್ರೈನಿಂಗು ಆಗಿದ ನಂತರನೇ ಕೌನ್ಸಿಲಿಂಗ್ ಆಗುತ್ತೆ. 2ನೇದು ಜಾಯ್ನಿಂಗ್ ಡೇಟು ಏಪ್ರಿಲ್ 2 ಎಲ್ಲರಿಗೂ ಇರುತ್ತಾ ಅಂತ ಕೆಲವ್ರದ್ದು ಪ್ರಶ್ನೆ ಇದೆ. ನೋಡಿ, ಏಪ್ರಿಲ್ 2ಕ್ಕೆ ಗುರಿ ಇರೋದು KPCL. ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಅವತ್ತಿನ ದಿನವೇ ಕೊಡಬೇಕು, ಅವತ್ತಿನ ದಿನವೇ ಅಪಾಯಿಂಟ್ಮೆಂಟ್ ಲೆಟರ್ ಅಂದರೆ ಜಾಯ್ನಿಂಗ್ ಡೇಟ್ ಕೊಟ್ಟಿರಬೇಕು ಅಂತ ಅನ್ನೋದು KPCLನ ಟಾರ್ಗೆಟ್. ಬಟ್ ಇಲ್ಲಿ ಪೆಂಡಿಂಗ್ ಇರೋದೇನೆಂದರೆ ಹಲವಾರು ಜನದ್ದು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಪೆಂಡಿಂಗ್ ಇರೋ ಕಾರಣದಿಂದ ಈ ಜಾಯ್ನಿಂಗ್ ಡೇಟ್ ಏಪ್ರಿಲ್ 2 ಇರೋದು ಎಲ್ಲರಿಗೂ ಬರದೇ ಇರ್ಬೋದು. 90% 75% ಎಲ್ಲರಿಗೂ ಇಶ್ಯೂ ಮಾಡಿ, ಕೆಲವೊಬ್ಬರಿಗೆ ಆಗದೇ ಇರೋ ಕಾರಣದ ಸಿಂಧುತ್ವ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗದೇ ಇರೋ ಕಾರಣದ ಒಂದು 10-15 ದಿನ ಮುಂದಕ್ಕೆ ಹೋಗ್ಬೋದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಬಿಡ್ತಾರೆ, ಸಿಂಧುತ್ವ ಏನಿದೆಯಲ್ಲ ಅದು ಸ್ವಲ್ಪ ಲಾಂಗ್ ಪ್ರಾಸೆಸ್ ಆಗಿರೋ ಕಾರಣದ ಅಪಾಯಿಂಟ್ಮೆಂಟ್ ಲೆಟರ್ಸ್ ಎಲ್ಲರಿಗೂ ಇಶ್ಯೂ ಮಾಡಿಬಿಟ್ಟು ಏಪ್ರಿಲ್ 2ಗೆ ಜಾಯ್ನ್ ಆಗಿಬಿಡಿ ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ ಏಪ್ರಿಲ್ 2 ಜಾಯ್ನ್ ಆಗಿರ್ತಾರೆ, ಅದರಲ್ಲಿ ಕೆಲವರು ಸಿಂಧುತ್ವ ಆಗದೇ ಇರೋರು ಇರ್ತಾರೆ. ಬಟ್ ಅವ್ರಿಗೆ
2 ಮಂತ್ಸು 3 ಮಂತ್ಸ್ ಒಳಗಡೆ ಸಿಂಧುತ್ವ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಇನ್ಫಾರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಕಡೆಗೆ ಬಿಡ್ತಾರೆ. ಸ್ಟೂಡೆಂಟ್ಸು ಆ ಒಂದು ಟೈಮ್ ಲಿಮಿಟ್ ಒಳಗೆ ಸಿಂಧುತ್ವನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸೊ ಏಪ್ರಿಲ್ 2ಗೆ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಅಂದರೆ ಅವ್ರಿಗೆ ಈ ಥರ 2 ಕೇಸಲ್ಲಿ ಇರುತ್ತೆ. ಎಲ್ಲರದು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಗಿದ್ದ ಕೂಡಲೇ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡ್ಬೋದು, ಅಥವಾ ಸಿಂಧುತ್ವ ಕಂಪ್ಲೀಟ್ ಆಗದೇ ಇದ್ರೂ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಲೇಬೇಕು. ಸಿಂಧುತ್ವ ಕಂಪ್ಲೀಟ್ ಆಗದೇ ಇದ್ರೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡಿ ಯಾರಿಗಿನ್ನೂ ಸಿಂಧುತ್ವ ಕಂಪ್ಲೀಟ್ ಆಗಿರಲ್ಲೋ ಅವ್ರಿಗೆ 1 ತಿಂಗಳು ಅಥವಾ 1.5 ತಿಂಗಳು ಕಾಲಾವಧಿ ಕೊಟ್ಟು ನಿಮ್ಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತೇಳಿ ಇನ್ಫಾರ್ಮ್ ಮಾಡ್ಬೋದು. ಸೊ ಹಾಗಾಗಿ ಏಪ್ರಿಲ್ 2 99% ಎಲ್ಲರೂ ಜಾಯ್ನ್ ಆಗೋಗ್ತೀರಾ. ಏಪ್ರಿಲ್ 2 99% ಎಲ್ಲರಿಗೂ ಅವತ್ತಿನ ದಿನವೇ ಜಾಯ್ನಿಂಗ್ ಇರುತ್ತೆ. ನೋಡೋಣ ಇದು KPCL ಯಾವ ಥರ ಸ್ಟೆಪ್ ತೊಗೊಳ್ತಾರೆ ಅಂತೇಳಿ. ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಇನ್ನು 22 ದಿನಗಳಲ್ಲಿ ಅಂದರೆ ಮಾರ್ಚ್ 31 ಒಳಗಡೆ ಎಲ್ಲರದು ಕಂಪ್ಲೀಟ್ ಆಯಿತು ಅಂದರೆ ಏಪ್ರಿಲ್ 2ಗೆ ಜಾಯ್ನಿಂಗ್ ಇರುತ್ತೆ. ಸೊ ನಾನು ಈಗಾಗಲೇ ಹೇಳಿದಂತೆ ಯಾರೆಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಆದಷ್ಟು ನೋಡಿಕೊಂಡು ರಿಸಿಗ್ನೇಷನ್ ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ KPCL ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಟೈಮ್ ಅಂತೂ ಕೊಡ್ತಾರೆ, ರಿಕ್ವೆಸ್ಟ್ ಮಾಡಿಕೊಂಡ್ರೆ ಟೈಮ್ ಅಂತೂ ಸಿಗುತ್ತೆ ನಿಮಗೆ. ಯಾಕಂದರೆ ಇಮಿಡಿಯೇಟಾಗಿ ಇಲ್ಲಿ ರಿಸಿಗ್ನೇಷನ್ ಕೂಡ ಕೊಡೋಕ್ಕಾಗಲ್ಲ ಕಂಪ್ನಿಗಳಲ್ಲಿ. ಸೊ ಅದಕ್ಕಂತ ಸರ್ಟೈನ್ ಪ್ರಾಸೆಸ್ ಇರುತ್ತೆ ಪ್ರೈವೇಟ್ ಕಂಪ್ನಿಗಳಲ್ಲಿ. ಸೊ ಆ ಒಂದು ಕಾರಣದಿಂದನೇ KPCL ಅದಕ್ಕೆ ಎಕ್ಸ್ಕ್ಯೂಸ್ ಕೂಡ ಕೊಡ್ತಾರೆ. ಕೇಳಿ ನೋಡಿ, ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದಕ್ಕೂ ಪಾಸಿಬಿಲಿಟಿ ಆಗಿರುತ್ತೆ. ಬಟ್ ಏಪ್ರಿಲ್ 2 ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟ್ರು ಜಾಯ್ನಿಂಗ್ ಡೇಟು ಸಿಗುತ್ತಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಸಾಕಷ್ಟು ಜನ. 400 500 ವೇಕೆನ್ಸೀಸು, 400 to 500 ವೇಕೆನ್ಸೀಸಿನ ನೋಟಿಫಿಕೇಷನ್ ಇದೆ ಹೊಸದು. ಸೊ ಇದು ನಿಮಗೆ 2026 ಕಂಪ್ಲೀಟ್ ಆಗೋದ್ರೊಳಗಡೆ ಅಥವಾ 2027 ಕಂಪ್ಲೀಟ್ ಆಗೋದ್ರೊಳಗಡೆ ಈ ನೋಟಿಫಿಕೇಷನ್ ಇಶ್ಯೂ ಆಗುತ್ತೆ. 100% ಬಂದೇ ಬರುತ್ತೆ. ಇದು 100% ಬೇಡ, 99% ಕನ್ಸಿಡರ್ ಮಾಡಿ. ಯಾಕಂದರೆ ನಾನು ಸರ್ಕಾರದ ಎಂಪ್ಲಾಯಿ ಅಲ್ಲ, ನಾನು KPCL MDನೂ ಅಲ್ಲ. ಸೊ ಹಾಗಾಗಿ ನನಗೆ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ವೇಕೆನ್ಸೀಸ್ ಇಷ್ಟಿದೆ, ನೋಟಿಫಿಕೇಷನ್ ಕೂಡ ಬರುತ್ತೆ ಅನ್ನೋದೊಂದು ಇನ್ಫಾರ್ಮೇಷನ್ ಇದೆ. ಬಟ್ ಯಾವಾಗ ಬರುತ್ತೆ ಅಂತೇಳಿ KPCL ಡಿಸೈಡ್ ಮಾಡಬೇಕಾಗಿರೋದು. ಸೊ 2026 ಎಂಡಿಂಗು ಅಥವಾ 2027 ಎಂಡ್ ಆಗೋದ್ರೊಳಗಡೆ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇಷ್ಟು ಅಥವಾ ಇದಕ್ಕಿಂತ ಎಕ್ಸ್ಟ್ರಾನೂ ಆ್ಯಡ್ ಮಾಡ್ಬೋದು. ಸೊ ಅರೌಂಡು 700 to 800 ವೇಕೆನ್ಸೀಸ್ ಕೂಡ ಬರ್ಬೋದು ನಿಮಗೆ. ಬಟ್ ಮಿನಿಮಮ್ ಅಂತೂ ಇಷ್ಟು ವೇಕೆನ್ಸೀಸ್ ಬರುತ್ತೆ. ಆ ನೋಟಿಫಿಕೇಷನ್ ನಿಮಗೆ 26 ಎಂಡ್ ಆಗೋದ್ರೊಳಗಡೆ ಅಥವಾ 27 ಎಂಡ್ ಆಗೋದ್ರೊಳಗೆ ಬರ್ಬೋದು. ಇದು ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಕನ್ಸಿಡರ್ ಮಾಡಿ. ಸೊ ಪ್ರಿಪರೇಷನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾರೆಲ್ಲ ಈಗ ಪ್ರೀವಿಯಸ್ ಆಗಿ ಅನ್ಸಕ್ಸಸ್ಫುಲ್ ಆಗಿದ್ದೀರಾ, ಯಾರೆಲ್ಲ 1-2 ಮಾರ್ಕ್ಗಳಿಂದ ಮಿಸ್ ಮಾಡ್ಕೊಂಡಿದ್ದೀರಾ, ಪ್ರಿಪರೇಷನ್ ಕಂಟಿನ್ಯೂಟಿನಲ್ಲಿ ಇಟ್ಕೊಂಡ್ರೆ ನಿಮ್ಮ ಜಾಬು ನಿಮಗೆ ಸಿಗುತ್ತೆ, ನಿಮ್ಮೂರಲ್ಲೇ ನೀವು ಜಾಬ್ ಮಾಡ್ಕೊಳ್ಬೋದು. ಸೊ 2027 ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡಿ. ಆ ಟೈಮ್ ಲಿಮಿಟ್ ಒಳಗಡೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ, ಇದಂತೂ ನಿಜ. ನೆಕ್ಸ್ಟು ಡೀಟೇಲ್ಸ್ ಇನ್ ಆರ್ಡರ್ ಕಾಪಿ. ಸಾಕಷ್ಟು ಜನ ಆರ್ಡರ್ ಕಾಪಿಯಲ್ಲಿ ಪೋಸ್ಟಿಂಗ್ದು ಎಲ್ಲಿ ಏನು ಅಂತ ಮೆನ್ಷನ್ ಮಾಡಿರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಆರ್ಡರ್ ಕಾಪಿಯಲ್ಲಿ ನಿಮಗೆ ಡೀಟೇಲ್ಸ್ ಏನಿರುತ್ತೆ, ಬೇಸಿಕ್ ಡೀಟೇಲ್ಸ್ ಇರುತ್ತೆ, ರೂಲ್ಸು ಮತ್ತು ರೆಗ್ಯುಲೇಷನ್ಸ್ ಏನಿದೆ KPCLದು, ಅದು ಆದಮೇಲೆ ಬಾಂಡ್ ಅಂತ ಹೇಳ್ತೀವಲ್ಲ, 5 ವರ್ಷ ಮಾಡಿಸ್ಬೇಕು, ಎಷ್ಟು ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಮಾಡಿಸ್ಬೇಕು, ಇನ್ ಕೇಸ್ ನನಗೆ 5 ವರ್ಷದೊಳಗಡೆ ನಾನು ಬಿಡ್ತೀನಿ, ಕ್ವಿಟ್ ಆಗ್ತೀನಿ ಅಂದರೆ ಏನು ಪ್ರೊಸೀಜರ್ ಇದೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಆರ್ಡರ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆರ್ಡರ್ ಕಾಪಿಯಲ್ಲಿ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಂತ ಮೆನ್ಷನ್ ಮಾಡಿರಲ್ಲ, ಬಟ್ ಏನು ಮೆನ್ಷನ್ ಮಾಡಿರ್ತಾರೆ, ಜಾಯ್ನಿಂಗ್ ಡೇಟ್ ಮೆನ್ಷನ್ ಮಾಡಿರ್ತಾರೆ, ಜಾಯ್ನ್ ಆಗೋ ದಿನ ನೀವು ಎಲ್ಲಿ ರಿಪೋರ್ಟಿಂಗ್ ಆಗಬೇಕಂತ ಮೆನ್ಷನ್ ಮಾಡಿರ್ತಾರೆ, ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಈ ರೀತಿಯ ಡೀಟೇಲ್ಸು ನಿಮಗೆ ಆರ್ಡರ್ ಕಾಪಿಯಲ್ಲಿ ಇರುತ್ತೆ. ಆರ್ಡರ್ ಕಾಪಿಯಲ್ಲಿ ಪೋಸ್ಟಿಂಗ್ ಎಲ್ಲಾಗುತ್ತೆ ಅನ್ನೋದ್ರ ಬಗ್ಗೆ ಇರೋದಿಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲಿ ನೀವು ಪೋಸ್ಟಿಂಗ್ ಆಗುತ್ತೆ, ಎಲ್ಲಿ ನಿಮಗೆ ಪೋಸ್ಟಿಂಗ್ ಆಗುತ್ತೆ, ಏನು ಥರ್ಮಲ್ ಆಗುತ್ತಾ, ಐಡಲ್ ಆಗುತ್ತಾ. ಥರ್ಮಲ್ ಆಗೋದಿತ್ತಂದರೆ ಯಾದಗಿರಿ ಅಂದರೆ ಯಾವುದಿದು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಆಗುತ್ತಾ, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಆಗುತ್ತಾ, ಅಥವಾ ಗೇರುಸುಪ್ಪ ಪವರ್ ಪ್ಲಾಂಟ್ ಆಗುತ್ತಾ, ಅಥವಾ ಹೊಸಂಗಡಿ ಪವರ್ ಪ್ಲಾಂಟಲ್ಲಿ ಆಗುತ್ತಾ, ಅಂಬಿಕಾನಗರ ಪವರ್ ಪ್ಲಾಂಟ್ ಆಗುತ್ತಾ, ಎಲ್ಲಿ ಆಗುತ್ತೆ ಅಂತ ಡೀಟೇಲ್ಸ್ ಇರಲ್ಲ. ಆರ್ಡರ್ ಕಾಪಿಯಲ್ಲಿ ನಿಮಗೆ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ ಏನೋ ನೋಡ್ಬೋದು. ಬೇಸಿಕ್ ಸ್ಯಾಲರಿ ಎಷ್ಟು, ಇಯರ್ಲಿ ಇಂಕ್ರಿಮೆಂಟ್ ಏನಿರುತ್ತೆ, ಅದಾಗಿನ ನಂತರ ಪ್ರಮೋಷನ್ ಆಸ್ಪೆಕ್ಟ್ನೂ ಇರ್ಬೋದು, ಹಾಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, 5 ವರ್ಷ ಬಾಂಡ್ ಬಗ್ಗೆ ಇನ್ಫಾರ್ಮ್ ಮಾಡಿರ್ಬೋದು, ಹಾಗೂ ಜಾಯ್ನಿಂಗ್ ಡೇಟ್ ಇನ್ಫಾರ್ಮ್ ಮಾಡಿರ್ತಾರೆ, ಹಾಗೂ ಎಲ್ಲಿ ರಿಪೋರ್ಟ್ ಆಗಬೇಕು, ಜಾಯ್ನಿಂಗ್ ಡೇಟ್ 2ನೇ ತಾರೀಕು ಏಪ್ರಿಲ್ ಅಂತ ಹೇಳಿದ್ಮೇಲೆ ಅದು ಎಲ್ಲಿ ರಿಪೋರ್ಟ್ ಆಗಬೇಕು ಅಂತ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಡೀಟೇಲ್ಸ್ ನೀವು ಆರ್ಡರ್ ಕಾಪಿನಲ್ಲಿ ನೋಡ್ಬೋದು. ಸೊ ಇದು ಬಿಟ್ಟು ನಿಮಗೆ ಪೋಸ್ಟಿಂಗ್ ಎಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರಲ್ಲ, ಇದು ಗಮನದಲ್ಲಿರಲಿ. ನೆಕ್ಸ್ಟ್ ಇನ್ನು 6ನೇ ನೋಡಿ, ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸಿನ ಆರ್ಡರ್ ಕಾಪಿ. ನೋಡಿ, ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ದು ಕೋರ್ಟಲ್ಲಿ ಡಿಸ್ಕಷನ್ ನಡೀತಾ ಇದೆ, ಕೇಸ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದು. ಇದು ಏನಕ್ಕಂದರೆ ಕೆಮಿಕಲ್ ಸೂಪರ್ವೈಸರ್ಸ್ನ ಒಂದು ಸಿಲೆಬಸ್ ಆಗಲಿ, ಕ್ವಶನ್ ಪೇಪರ್ ಆಗಲಿ ಎಕ್ಸ್ಚೇಂಜ್ ಆಗಿದೆ ಅನ್ನೋ ಒಂದು ಸುದ್ದಿ ಇದೆ. ಸೊ ನೋಡಿ, ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಆ ಒಂದು ಕೋರ್ಟಲ್ಲಿರುವಂಥದ್ದು ಏನು ಬರ್ಬೋದು, ಡಿಸ್ಮಿಸ್ ಆಗ್ಬೋದು, ಅಥವಾ ಕೋರ್ಟ್ನವರು KPCLಗೆ ಇಶ್ಯೂ ಮಾಡ್ಬೋದು. ಆ ಒಂದು ಎಕ್ಸ್ಪರ್ಟ್ ಕಮಿಟಿಗೆ ಕ್ವಶನ್ ಪೇಪರ್ನ ಕೊಟ್ಟು ಗೋತ್ರು ಆಗಿ ಏನು ಇವರಿಗೆ ಇಂಪ್ರಾಪರ್ ಸಿಲೆಬಸ್ ಬಂದಿದೆಯಾ, ಕ್ವಶನ್ ಪೇಪರ್ ಏನಾರು ಎಕ್ಸ್ಚೇಂಜ್ ಆಗಿದೆಯಾ ಅಂತ ಹೇಳಿ ಕೇಳ್ಬೋದು. ಸೊ ಅದರದ್ದು ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದ ಕೂಡಲೇ ಆಗ ಕೋರ್ಟ್ನವರು ಹೇಳ್ಬೋದು ಇವ್ರಿಗೆ ಏನು ನಡಿಬೇಕು ಅಂತೇಳಿ. ಬಟ್ ಆದರೆ KPCL ಅವರು ಹಿಂದಿನ ಬ್ಯಾಕ್ಗ್ರೌಂಡಲ್ಲಿ ವೆರಿಫಿಕೇಷನ್ ಅಂತೂ ಕಂಪ್ಲೀಟ್ ಮಾಡ್ತಾರೆ. ಯಾರೆಲ್ಲ ಕೆಮಿಕಲ್ ಸೂಪರ್ವೈಸರ್ಸಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೋ ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ
ಜಾರಿಯಲ್ಲಿ ಇರುತ್ತೆ. ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಟಿನ್ಯೂಟಿನಲ್ಲಿ ಇರುತ್ತೆ. ಅವ್ರದ್ದು ಕಂಪ್ಲೀಟ್ ಆಗಿದ ಕೂಡಲೇ ಕೋರ್ಟ್ನವ್ರು ಏನು ಡಿಸಿಷನ್ ಕೊಡ್ತಾರೆ ಅದ್ರ ಪ್ರಕಾರ KPCL ಅವರು ಸ್ಟೆಪ್ನ ತೊಗೊಳ್ಬೋದು. ಸೊ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೂಡ ಇಶ್ಯೂ ಆಗೋ ಸಾಧ್ಯತೆಗಳಿರುತ್ತೆ. ನೋಡೋಣ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ದು ಕೋರ್ಟಿನಲ್ಲಿ ಡಿಸ್ಕಷನ್ ಏನು ನಡೀತಿದೆ ಅದರದ್ದು ನಾನು ನಿಮಗೆ ಸದ್ಯದಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಟ್ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ದು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಅಂತೂ ಕಂಪ್ಲೀಟ್ ಆಗುತ್ತೆ. ಆರ್ಡ್ರ್ ಕಾಪಿ ಡಿಲೇ ಆಗ್ಬೋದು. ಆರ್ಡ್ರ್ ಕಾಪಿ ಏನಾಗ್ಬೋದು ನಿಮಗೆ ಡಿಲೇ ಆಗ್ಬೋದು. ನೆಕ್ಸ್ಟ್ ಅಕಾಡೆಮಿಕ್ ಸರ್ಟಿಫಿಕೇಟ್ ಜೆನ್ಯೂನಿಟಿ. ಇದು ಭಾಳ ಜನ ಕೇಳ್ತಾಯಿದ್ರೆ ಹೇಗೆ ವೆರಿಫಿಕೇಷನ್ ಮಾಡಬೇಕಂತೇಳಿ. ಸೊ ನೋಡಿ, ಅಕಾಡೆಮಿಕ್ ಸರ್ಟಿಫಿಕೇಟ್ ವೆರಿಫಿಕೇಷನ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ JEE ಆಸ್ಪಿರೆಂಟ್ ಕನ್ಸಿಡರ್ ಮಾಡೋಣ ಹಾಗೂ AE ಆಸ್ಪಿರೆಂಟ್ ಕನ್ಸಿಡರ್ ಮಾಡೋಣ. JEEಗೆ ನೀವು ಹೇಗೆ ಕ್ವಾಲಿಫೈ ಮಾಡ್ಕೊಳ್ತಾರೆ, JEE ಎಕ್ಸಾಮ್ ಬರಬೇಕಂದ್ರೆ ಏನೇನು ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡ್ತೀರಾ, SSLC ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತೀರಾ, ನೆಕ್ಸ್ಟ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಿರ್ತಾರೆ. ಕೆಲವರು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ಹೇಗೆ ಕಂಪ್ಲೀಟ್ ಮಾಡಿರ್ತಾರೆ, ITI ಮೇಲೂ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಬೇಕು, IT ಕಂಪ್ಲೀಟ್ ಆಗಿದ್ದರೂ ಡಿಪ್ಲೊಮಾಗೆ ಲ್ಯಾಟರಲ್ ಎಂಟ್ರಿ ಇರುತ್ತೆ ಅಲ್ವಾ. ITI ಆದಮೇಲೆ ಡಿಪ್ಲೊಮಾ. ಈಗ ನಿಮಗೆ ಏನು ಕೇಳ್ತಾರೆ, JEE ಆಗಿರೋರು ಈ ಥರ ಏನಾದರೂ ಆಗಿದ್ದರೆ ಈ 3 ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿ. ಅಥವಾ SSLC ಡಿಪ್ಲೊಮಾ ಮಾತ್ರ ಆಗಿದ್ದರೆ SSLC ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ಸ್ದು ಜೆನ್ಯೂನಿಟಿನ ಸರ್ಟಿಫಿಕೇಟ್ನ ವೆರಿಫಿಕೇಷನ್ ಸರ್ಟಿಫಿಕೇಟ್ ಚೆಕ್ ಮಾಡಿ ಅಂತ ಕೇಳಿರ್ತಾರೆ. ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಏನು ಇಶ್ಯೂ ಆಗಿರುತ್ತಲ್ಲ ಅದರೊಳಗಡೆ ಈ ಒಂದು ಪಾಯಿಂಟ್ ಮೆನ್ಷನ್ ಆಗಿರ್ಬೋದು. ಸೊ ಆಗ ನಾವೇನು ಮಾಡಬೇಕು ಸರ್, ಇದು ಹೇಗೆ ಚೆಕ್ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದೇ ರೀತಿಯಲ್ಲಿ AE ಆಸ್ಪಿರೆಂಟ್ ಆಗಿದ್ದರೆ ಹೇಗೆ ಮಾಡ್ತಾರೆ, SSLC ಕಂಪಲ್ಸರಿ ಆಗಿರಬೇಕು. ಅದಾಗಿ ನಂತರ PUC ಕಂಪ್ಲೀಟ್ ಆಗಿರುತ್ತೆ ಕೆಲವ್ರದ್ದು, ಆದಮೇಲೆ BE ಮಾಡಿರ್ತಾರೆ. ಅಥವಾ ಇನ್ನೊಂದು ಕೇಸ್ ಏನಿರುತ್ತೆ, SSLC ಕಂಪ್ಲೀಟ್ ಮಾಡಿರ್ತಾರೆ, SSLC ಆಗಿರುತ್ತೆ. ಅದಾಗಿ ನಂತರ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಅದಾಗಿ ನಂತರ ಇಂಜಿನಿಯರಿಂಗ್ ಮಾಡ್ತಾರೆ. ಕೆಲವರು SSLC ಕಂಪ್ಲೀಟ್ ಮಾಡ್ಕೊಳ್ತಾರೆ, ಅದಾಗಿ ನಂತರ GTTC ಮಾಡ್ಕೊಳ್ತಾರೆ, ಅದಾಗಿ ನಂತರ BE ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿಯಲ್ಲಿ ಸಂದರ್ಭಗಳಿರ್ತವೆ. ನೋಡು, ಒಟ್ಟಿಗೆ ನೀವು BE ರೀಚ್ ಆಗಬೇಕಂದ್ರೆ ಇವೆರಡು ಕಂಪ್ಲೀಟ್ ಆಗಬೇಕು, BE ರೀಚ್ ಆಗಬೇಕಂದ್ರೆ ಇದು ಕಂಪ್ಲೀಟ್ ಆಗಬೇಕು, ಇವೆರಡು ಕಂಪ್ಲೀಟ್ ಆಗಿರಬೇಕು. BE ಕಂಪ್ಲೀಟ್ ಆಗಬೇಕಂದ್ರೆ ಇಲ್ಲಿ ITI ಕಂಪ್ಲೀಟ್ ಡಿಪ್ಲೊಮಾ ಆಗಬೇಕಂದ್ರೆ SSLC ಆಗಿರಬೇಕು ಅಥವಾ ITI ಡಿಪ್ಲೊಮಾ ಆಗಿರಬೇಕು, ಅಥವಾ SSLC ITI ಮತ್ತು ಡಿಪ್ಲೊಮಾ ಆಗಿರಬೇಕು. ಈ ರೀತಿಯಲ್ಲಿ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಬೋದು ಅಲ್ವಾ. ಸೊ ಈಗ ನಾನು JEE ಮಾಡಿದ್ದೀನಿ ಅಂತಂದಾಗ SSLC ಮೇಲೆ ನಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಸರ್ ಅಂತ ಅನ್ನೋದಾದರೆ, SSLC ಮೇಲೆ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಅನ್ನೋದಾದರೆ ಈ ಎರಡು ಸರ್ಟಿಫಿಕೇಟ್ಸು ವೆರಿಫಿಕೇಷನ್ ನಡಿಬೇಕು. ಇವೆರಡರದ್ದು ಸರ್ಟಿಫಿಕೇಟ್ ಜೆನ್ಯೂನಿಟಿ ಸರ್ಟಿಫಿಕೇಟ್ನ ಚೆಕ್ ಮಾಡಿ ಅಂತ ಕೇಳಿರ್ಬೋದು ನಿಮಗೆ. ಸೊ ಆ ಒಂದು ಕಾರಣದಿಂದಲೇ ಸಾಕಷ್ಟು ಜನ ನನಗೆ ಇದನ್ನು ಕ್ವಶನ್ನ ಕೇಳಿದ್ದಾರೆ. ಸೊ ಹೇಗೆ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ನಾನು ಒಂದು ಸ್ಮಾಲ್ ಚಿಕ್ಕದಾಗಿ ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನೀಗ ಅಫಿಷಿಯಲ್ ವೆಬ್ಸೈಟ್ ಇದು ಯಾವುದ್ರದ್ದು ಕರ್ನಾಟಕ ಸ್ಟೇಟ್ ಎಜುಕೇಷನ್ ಇದು ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ದು, ಅಂದರೆ SSLC ಇದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಅಫಿಷಿಯಲ್ ವೆಬ್ಸೈಟಿಗೆ ಬರ್ತೀರಾ. ಇಲ್ಲಿ ನೋಡಿ ನಿಮಗೆ KSEAB ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಸರ್ವಿಸ್ ಇದು ಏನು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಬನ್ನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ SSLC ಅಂತ ಇದೆ ನೋಡಿ, ಕ್ಲಿಕ್ ಮಾಡಿ. ಇದರಲ್ಲಿ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ನೋಡಿ, ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಆನ್ಲೈನ್ ಸರ್ವಿಸ್ ಅಂತ ಇದೆ. ಸೊ ನಿಮಗೆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಆಗಬೇಕು, SSLC ಮಾರ್ಕ್ಸ್ ಕಾರ್ಡು ಜೆನ್ಯೂನಿಟಿ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕಂದ್ರೆ ಈ ರೀತಿಯಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಇದು ಆ್ಯಕ್ಚುಲಾಗಿ ಏನು ಮಾಡ್ತಾರೆ ಅಂದರೆ, ಜನರಲಾಗಿ KPCL ಅವರು ನೀವು ಓದಿರುವಂಥ ಸ್ಕೂಲಿಗೆ ಕಾಲೇಜ್ಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಕಳಿಸ್ತಾರೆ. ಅವರು ಆ ಒಂದು ಲೆಟರ್ನ ನೋಡಿಕೊಂಡು ಸರ್ಟಿಫಿಕೇಟ್ ಜೆನ್ಯೂನ್ ಇದೆಯಾ ಇಲ್ಲ ಅಂತೇಳಿ, ನೀವು ಆ ಸ್ಕೂಲಲ್ಲಿ ಓದಿರ್ತೀರ, ವೆರಿಫಿಕೇಷನ್ ಮಾಡ್ತಾರೆ, ಹೌದು ಈ ಕ್ಯಾಂಡಿಡೇಟ್ ನಮ್ಮ ಸ್ಕೂಲಲ್ಲೇ ಓದಿದ್ದಾರೆ ಅಂತೇಳಿ, ಮತ್ತು ಆ ಒಂದು ನಿಮ್ಮ ಸ್ಕೂಲ್ನವರು KPCLಗೆ ರಿಟರ್ನ್ ಲೆಟರ್ನ ಕಳಿಸ್ತಾರೆ. ನೀವು ಕಳಿಸಿರುವಂಥ ಕ್ಯಾಂಡಿಡೇಟಿನ ಲೆಟರ್ ಇದು ಡಾಕ್ಯುಮೆಂಟ್ಸು ವೆರಿಫೈಡ್ ಆಗಿದೆ, ಜೆನ್ಯೂನ್ ಇದೆ ಅಂತ ಹೇಳ್ತಾರೆ. ಸೊ ಆಗ ಆ ರೀತಿಯಲ್ಲಿ ನಿಮ್ಮ ಸರ್ಟಿಫಿಕೇಟು ಜೆನ್ಯೂನಿಟಿನ ಚೆಕ್ ಮಾಡ್ತಾರೆ. ಓಕೆನಾ. ಅದಾಗಿ ನಂತರ ಇದು ಒಂದು ಸ್ಕೂಲ್ ಆದರೆ ಸ್ಕೂಲ್ಗೆ, ಡಿಪ್ಲೊಮಾ ಕಾಲೇಜ್ಗೆ ಆದರೆ ಡಿಪ್ಲೊಮಾಗೆ KPCL ಅವರು ಕಳಿಸ್ತಾರೆ, ಅಲ್ಲಿ ವೆರಿಫಿಕೇಷನ್ ಆಗುತ್ತೆ. ಡಿಪ್ಲೊಮಾ ಕಾಲೇಜಿನವರು ಮತ್ತೆ ರೀಚೆಕ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಜೆನ್ಯೂನ್ ಇದೆಯಲ್ಲ ಚೆಕ್ ಮಾಡಿ KPCLಗೆ ಮತ್ತೆ ರಿಕ್ವೆಸ್ಟ್ ಲೆಟರ್ನ ರಿಟರ್ನ್ ಮಾಡ್ತಾರೆ. ಆ ಲೆಟರ್ ಪ್ರಕಾರ KPCL ಅವರು ನೋಡಿಕೊಂಡು ಓಕೆ ಜೆನ್ಯೂನ್ ಇದೆಯಲ್ಲ ಅಂತ ಚೆಕ್ ಮಾಡಿರೋ ರಿಪೋರ್ಟ್ ನೋಡ್ತಾರೆ. ಚೆಕ್ ಆಗಿದ್ದರೆ ಅಲ್ಲಿಗೆ ನಿಮ್ಮದು ಜೆನ್ಯೂನಿಟಿ ಚೆಕ್ ಆಗುತ್ತೆ. ಇನ್ ಕೇಸ್ KPCL ಅವರು ನಿಮ್ಮ ಕಡೆಗೆ ಬಿಟ್ಟಿದ್ದರೆ ಜೆನ್ಯೂನಿಟಿ ಚೆಕ್ ಮಾಡ್ಕೊಳ್ಳಿ, ಜೆನ್ಯೂನಿಟಿ ಚೆಕ್ ಮಾಡಿಸಿ ಅಂತ ಕೇಳಿದರೆ, ಒಂದು ನೋಡಿ ಡಿಜಿ ಲಾಕರ್ ಕೂಡ ಒಂದು ವಿಧಾನ ಇದೆ. ಆನ್ಲೈನ್ ಮುಖಾಂತರ ನೀವು ಡಿಜಿಲಾಕರ್ ಲಾಗಿನ್ ಆಗಿ ವೆಬ್ಸೈಟು, ಅಲ್ಲಿ ನೀವು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳ್ತಾರೆ, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಂಟ್ರಿ ಮಾಡಿ. ಸೊ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ಅಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿರುತ್ತೆ. ನಿಮ್ಮದು ನೀವು ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಡಿಜಿಲಾಕರಲ್ಲಿ ನಿಮ್ಮದು ಆಧಾರ್ ಕಾರ್ಡು ಡೀಟೇಲ್ಸ್ ಎಂಟ್ರಿ ಮಾಡಿದ ಕೂಡಲೇ ಆ ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲೆ ನಿಮ್ಮದು ಏನೆಲ್ಲ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರುತ್ತೆ, SSLC ಡಿಪ್ಲೊಮಾ ITI PUC ಎಲ್ಲ ಆಗಿದ್ದರೆ ಆ ಡಾಕ್ಯುಮೆಂಟ್ಸ್ ನಿಮ್ಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿ ಅವೈಲೇಬಲ್ ಇದೆ ಅಂದರೆ ಅರ್ಥ ಇಂಡೈರೆಕ್ಟಾಗಿ ಜೆನ್ಯೂನಿಟಿ ಚೆಕ್ ಆಗಿದೆ ಅಂತಲೇ ಅರ್ಥ. ಸೊ ನಿಮಗೆ ನೀವೇನಾದರೂ ಡಿಜಿಟಲ್ ಲಾಕರಲ್ಲಿ ನಿಮಗೆ ಆ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ಅಂದರೆ ಆ ಡಾಕ್ಯುಮೆಂಟ್ಸು ಏನಾಗಿದೆ ಅಂತ ಅರ್ಥ, ಜೆನ್ಯೂನಿಟಿ ಚೆಕ್ ಆಗಿದೆ ಅಂತ ಅರ್ಥ. ಈ ರೀತಿಯಲ್ಲಿ ಕೂಡ ನೀವು ಜೆನ್ಯೂನಿಟಿ ಚೆಕ್ ಆಗಿದೆ ಅಂತೇಳಿ ಪ್ರೂವ್ ಮಾಡ್ಕೊಳ್ಬೋದು.
ಅದಾಗಿ ನಂತರ ಮ್ಯಾನ್ಯಲ್ ವೆರಿಫಿಕೇಷನ್ ಹೇಗೆ ಮಾಡ್ತಾರೆ? ಸೊ ಮ್ಯಾನ್ಯಲ್ ವೆರಿಫಿಕೇಷನ್ ಈಗಾಗಲೇ ನಿಮಗೆ ಹೇಳಿದಂತೆ ನೀವು ಓದಿರುವಂಥ ಯೂನಿವರ್ಸಿಟಿ, ನೀವು ಓದಿರುವಂಥ ಕಾಲೇಜು, ಸ್ಕೂಲ್ಗಳಿಗೆ KPCL ಅವರು ರಿಕ್ವೆಸ್ಟ್ ಲೆಟರ್ನ ಕಳಿಸ್ತಾರೆ. ಆ ರಿಕ್ವೆಸ್ಟ್ ಲೆಟರ್ ಪ್ರಕಾರ ಆ ಕ್ಯಾಂಡಿಡೇಟಿನ ಡಾಕ್ಯುಮೆಂಟ್ಸು ಆ ಸ್ಕೂಲಲ್ಲಿ ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಆ ಸ್ಟೂಡೆಂಟು ಅಲ್ಲಿ ಓದಿದ್ದಾನೆ, ಆ ಡಾಕ್ಯುಮೆಂಟ್ಸ್ ಇವ್ರು ಇದ್ದಾವೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರಾಗಿ ಕರೆಕ್ಟಾಗಿದೆ ಅಂತ ಗೊತ್ತಾಗಿದೆ ಅಂತ ಇವರು ಸ್ಕೂಲ್ನವರು ಆರ್ಗನೈಸೇಷನ್ ಅವರು KPCLಗೆ ಏನು ಮಾಡ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಸೊ ನೀವು ಕಳಿಸಿರುವಂಥ ಕ್ಯಾಂಡಿಡೇಟು ಜೆನ್ಯೂನ್ ಇದ್ದಾನೆ, ನೀವು ಕಳಿಸಿರುವಂಥ ಕ್ಯಾಂಡಿಡೇಟಿನ ಡಾಕ್ಯುಮೆಂಟ್ಸು ಜೆನ್ಯೂನ್ ಇದೆ ಅಂತೇಳಿ ಏನು ಮಾಡ್ತಾರೆ, ಆರ್ಗನೈಸೇಷನ್ ಅವರು KPCLಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಅಲ್ಲಿಗೆ ನಿಮ್ಮ ಒಂದು ಜೆನ್ಯೂನಿಟಿ ಚೆಕ್ ಆದಂತಾನೆ, ಡಾಕ್ಯುಮೆಂಟ್ಸ್ ಜೆನ್ಯೂನಿಟಿ ಈ ರೀತಿಯಲ್ಲಿ ಚೆಕ್ ಮಾಡ್ತಾರೆ. ಸೊ ಇಲ್ಲಿಗೆ ನಿಮಗೆ ಇದೊಂದು ಡೌಟ್ ಕ್ಲಿಯರ್ ಆಗಿರ್ಬೇಕನ್ಸುತ್ತೆ. ಸೊ ಜೆನ್ಯೂನಿಟಿ ಹೇಗೆ ಚೆಕ್ ಮಾಡ್ಕೊಳ್ತಾರೆ? ಸ್ಕೂಲ್ಗೆ, ಕಾಲೇಜ್ಗೆ ಹಾಗೂ ಇನ್ಸ್ಟಿಟ್ಯೂಟ್ ಆರ್ಗನೈಸೇಷನ್ಗೆ KPCL ಅವರೇ ಲೆಟ್ರ್ ಆದರೂ ಬರೆದು ಕಳಿಸಿ ಈ ಒಂದು ಕ್ಯಾಂಡಿಡೇಟ್ದು ಜೆನ್ಯೂನಿಟಿ ಚೆಕ್ ಮಾಡಿ ಅಂತ ಕೇಳ್ತಾರೆ. ಅದು ಒಂದು ವಿಧಾನ. ಎರಡನೇದು ಡಿಜಿಲಾಕರ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು. ಇದು ನೀವು ಚೆಕ್ ಮಾಡ್ಕೊಳಕ್ಕೆ ಕೊಟ್ಟರೆ ಇದು ನೋಡಿ ಹೆಂಗಿರುತ್ತಂದರೆ, ನಿಮ್ಗೇನಾದರೂ ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ, ಅದರೊಳಗಡೆ ಜೆನ್ಯೂನಿಟಿ ಚೆಕ್ ಮಾಡಿಸಿ ಅಂತ ಮೆನ್ಷನ್ ಮಾಡಿದರೆ ಏನಾದರೂ ವರ್ಡಿಂಗಲ್ಲಿ, ಅಲ್ಲಿ ನೀವು ಹೇಗೆ ಚೆಕ್ ಮಾಡಿಸಿದ್ದೀವಿ ಅಂತ ಹೇಳ್ಬೋದು. ಡಿಜಿಲಾಕರ್ ನೋಡಿ ಅದರೊಳಗೆ ನಿಮ್ಮ ಡಾಕ್ಯುಮೆಂಟ್ಸ್ ಇದೆ ಅಂತಂದರೆ ಅವೆಲ್ಲ ಜೆನ್ಯೂನಿಟಿ ಚೆಕ್ ಆಗಿದೆ ಅಂತ ಅರ್ಥ. ಆಗ ನೀವು ಮೆನ್ಷನ್ ಮಾಡಿ ಇಲ್ಲಿ ಜೆನ್ಯೂನಿಟಿ ಚೆಕ್ ಆಗಿದೆ ಅಂತ ಮೆನ್ಷನ್ ಮಾಡಿ. ಸೊ ಇದು ಸಾಕಷ್ಟು ಜನಕ್ಕೆ ಇನ್ನೂ ಡೌಟ್ ಇತ್ತು ಅಂದರೆ ನೀವು ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ. ಈ ಒಂದು ನಂಬರ್ ಮುಖಾಂತರ ನಿಮಗೆ ನಾನು ರಿಪ್ಲೈ ಮಾಡಿರ್ತೀನಿ. ಸೊ ಈ ಒಂದು ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ನ ಗ್ಯಾದರ್ ಮಾಡಿಕೊಂಡು ನೋಡೋಣ, ನನ್ನ ಕಡೆಯಿಂದ ಏನು ಗೈಡೆನ್ಸ್ ಕೊಡೋಕ್ಕಾಗುತ್ತೋ ಅದು ಗೈಡೆನ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಜೆನ್ಯೂನಿಟಿ ಚೆಕ್ ಮಾಡೋದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಿರೋ ಕಾರಣದ ಈ ಒಂದು ನಂಬರ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ವಾಟ್ಸಪ್ ಮುಖಾಂತರ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 8861405848 8861405848. ಸೊ ಯಾರಿಗೆಲ್ಲ ಈ ಒಂದು ಅಕಾಡೆಮಿಕ್ ಸರ್ಟಿಫಿಕೇಟ್ ಜೆನ್ಯೂನಿಟಿದು ಡೌಟ್ ಇದೆ, ಆ ಒಂದು ಆಸ್ಪಿರೆಂಟ್ಸ್ ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ. ಸೊ ನಿಮಗೆ ಏನು ಡೌಟ್ ಇದೆ ಅದನ್ನು ಆದಷ್ಟು ಕ್ಲಾರಿಫೈ ಮಾಡೋದಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೀವಿ. ಸೊ ಇನ್ ಕೇಸ್ ನೀವೇನಾದರೂ ಇದ್ರದ್ದು ಐಡಿಯಾ ಬಂತು ಅಂದರೆ ಹೇಗೆ ಮಾಡಿಸ್ಬೇಕಂತ ಗೊತ್ತಾಯಿತು ಅಂದರೆ KPCL ಅವರು ಇನ್ಸ್ಟಿಟ್ಯೂಟ್ಗೆ, ಆರ್ಗನೈಸೇಷನ್ಗೆ ಏನು ಮಾಡ್ತಾರೆ, ರಿಕ್ವೆಸ್ಟ್ ಲೆಟರ್ನ ಕಳಿಸ್ತಾರೆ, ಜೆನ್ಯೂನಿಟಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಜೆನ್ಯೂನಿಟಿ ಚೆಕ್ ಮಾಡಿ KPCL ಅವ್ರಿಗೆ ಲೆಟರ್ನ ರಿರೇಟ್ ಮಾಡಿ ಕಳಿಸ್ತಾರೆ. ಈ ಒಂದು ಕ್ಯಾಂಡಿಡೇಟ್ದು ಜೆನ್ಯೂನಿಟಿ ಚೆಕ್ ಆಗಿದೆ, ಇವ್ರದ್ದು ಯಾವುದೇ ಥರದ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಇಲ್ಲ, ಇವರು ಕ್ಲಿಯರ್ ಇದೆ ಅಂತ ಹೇಳಿ ಆರ್ಗನೈಸೇಷನ್ ಅವರು KPCL ಅವರು ಬರೀತಾರೆ. ಸೊ ಅಲ್ಲಿಗೆ ಜೆನ್ಯೂನಿಟಿ ಚೆಕ್ ಆದಂತೆ. ಬರೀ ಸ್ಕೂಲ್ ಒಂದೆಲ್ಲ, ಸ್ಕೂಲು, ಕಾಲೇಜ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಂದರೆ ಇಂಜಿನಿಯರಿಂಗ್ ಕಾಲೇಜ್, ಇನ್ಸ್ಟಿಟ್ಯೂಟ್ ಇರ್ಬೋದು, ಯಾವುದಕ್ಕೆ ಇದ್ದರೂ KPCL ಅವರು ಈ ಥರ ಜೆನ್ಯೂನಿಟಿನ ಚೆಕ್ ಮಾಡ್ಕೊಳ್ಬೋದು. ಇದು ಒಂದು ವಿಧಾನ. ಎರಡನೇ ವಿಧಾನ ಡಿಜಿಲಾಕರ್ ಮುಖಾಂತರನೂ ಅವ್ರು ಚೆಕ್ ಮಾಡ್ಕೊಳ್ಬೋದು KPCL ಅವರು. ಸೊ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ನ ನೀವು ಅವ್ರು ಕೊಟ್ಟಿದ್ದಾಗ ಆ ಆಧಾರ್ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಅಪ್ಲೋಡ್ ಮಾಡಿರಲ್ಲ, ಗೌರ್ಮೆಂಟ್ ಅಪ್ಲೋಡ್ ಮಾಡಿರುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ನ ಅವ್ರು ವೆರಿಫೈ ಮಾಡ್ಕೊತಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂತಂದರೆ ನಿಮ್ಮದು ಜೆನ್ಯೂನಿಟಿ ಚೆಕ್ ಆಗಿನೇ ಡಾಕ್ಯುಮೆಂಟ್ಸು ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಗೌರ್ಮೆಂಟ್ ಅವರು. ಸೊ ಆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿದೆ ಅಂದರೆ KPCL ಅವರಿಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ, ಇಂಡೈರೆಕ್ಟಾಗಿ ಗೊತ್ತಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸು ಜೆನ್ಯೂನಿಟಿ ಚೆಕ್ ಆಗಿದೆ ಅಂತೇಳಿ. ಸೊ ಆ ರೀತಿಯಲ್ಲೂ KPCL ಅವರು ಚೆಕ್ ಮಾಡ್ಕೊಳ್ತಾರೆ. ಇನ್ನು ಮೂರನೇದು ನಾನು ನಿಮಗೆ ತೋರಿಸ್ನಲ್ಲ, SSLC ವೆಬ್ಸೈಟಲ್ಲಿ ಹೋಗ್ತೀರಾ, ಅಲ್ಲೂ ಆನ್ಲೈನ್ ಸರ್ವಿಸಸ್ ಅಂತಿರುತ್ತೆ, ಅಲ್ಲೂ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡ್ತಾರೆ, ಲೈಕ್ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತು, ನಿಮ್ಮ ಹೆಸರು ಎಂಟ್ರಿ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ಅವೈಲೇಬಲ್ ಇದೆ ಅಂತಂದರೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟು ವೆರಿಫೈ ಆಗಿದೆ ಅಂತಲೇ ಅರ್ಥ ಆಗುತ್ತೆ. ಸೊ ಆ ರೀತಿಯಲ್ಲಿ ಕೂಡ ನೀವು ಜೆನ್ಯೂನಿಟಿನ ಚೆಕ್ ಮಾಡ್ಕೊಳ್ಬೋದು. ಸೊ ನೋಡೋಣ KPCL ಅವರು ಯಾವ ಥರ ಮಾಡ್ತಾರೆ ಅಂತೇಳಿ. ಇದು ನೀವು ನನಗೆ ತಿಳಿಸ್ಬೇಕು. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ಟೆಕ್ಸ್ಟ್ ಮಾಡಿ, ನಿಮ್ಗೆ ಏನು ಕೇಳಿದಾರೆ ಅಂತ ಹೇಳಿ ಜೆನ್ಯೂನಿಟಿ ಬಗ್ಗೆ ಆದಷ್ಟು ನಮ್ಮ ಕಡೆಯಿಂದ ನಿಮಗೆ ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇಷ್ಟು ನಮ್ಮ ಸ್ಟೂಡೆಂಟ್ಸಿನ ಆಸ್ಪಿರೆಂಟ್ಸಿನ ಡೌಟ್ ಇತ್ತು. ಈ ಎಲ್ಲ ಡೌಟ್ಸು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಯಾವುದೇ ರೀತಿಯ ಡೌಟ್ ಇದ್ದರೂ ಯಾವುದೇ ರೀತಿಯಲ್ಲಿ ಸಂಕೋಚ ಪಡದಂಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ನಿಮ್ಮ ಮೆಸೇಜ್ನ. ಸೊ ಆ ಮೆಸೇಜ್ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ಮೊದಲು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.